ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾವು ಪ್ರಯೋಜನವಿಲ್ಲದ ಆಳುಗಳು. ರೆಫರೆನ್ಸ್ ಪುಟ 5445, ಪುಟದ ಸಂಖ್ಯೆ 62-63. ನಮ್ಮ ಪಾಠದಲ್ಲಿ ಯೇಸುವಿನ ಶಿಷ್ಯರು ಆತನ ಬೋಧನೆಯಲ್ಲಿನ ಭವ್ಯತೆಯ ಬಗ್ಗೆ ಮತ್ತು ಧರ್ಮಶಾಸ್ತ್ರದಲ್ಲಿ ಪ್ರವಾದಿಗಳ ಗ್ರಂಥದಲ್ಲಿ ಲಿಖಿತವಾದ ಭವ್ಯವಾದ ಸಂಗತಿಗಳೆಲ್ಲವನ್ನು ನೆರವೇರಿಸುವ ಹಾದಿಯಲ್ಲಿ ಸಂಭವಿಸಬೇಕಿರುವ ಸಂಕಷ್ಟಗಳ ಬಗ್ಗೆ ಹಾಗೂ ಯೇಸುವು ಮೆಸ್ಸಿಯನಾಗಿ ತನ್ನ 1000 ವರ್ಷದ ಆಳ್ವಿಕೆಯ ಮುಂತಾದ ವಿಷಯವಾಗಿ ನುಡಿದಿದ್ದ ಸಂಗತಿಗಳ ಬಗ್ಗೆ ಪ್ರಭಾವಿತರಾಗಿದ್ದುದು ಸ್ಪಷ್ಟವಾಗಿತ್ತು. ಆದುದರಿಂದ ಅವರು ತಮ್ಮ ನಂಬಿಕೆಯನ್ನು ಹೆಚ್ಚಿಸಬೇಕೆಂದು ಕರ್ತನನ್ನು ಕೇಳಿಕೊಂಡಿದ್ದರು. ಯೇಸುವು ಉತ್ತರವಾಗಿ ಹೇಳಿದ ಮಾತುಗಳನ್ನು ತಮ್ಮ ದಿನಗಳಲ್ಲಿ ಬಹು ವಿಶೇಷ ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿರುವುದು. ಆತನು ಹೇಳಿದ್ದು, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ, ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಆ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು. ಇತರ 2 ಸಂದರ್ಭಗಳಲ್ಲಿ ಯೇಸುವು ಇಂಥದ್ದೇ ಹೇಳಿಕೆಯನ್ನು ಬೆಟ್ಟಗಳ ವಿಷಯವಾಗಿ ಸಾಂಕೇತಿಕವಾಗಿ ಹೇಳಿರುವನು. ಆತನು ಹೇಳಿರುವುದೇನೆಂದರೆ, ಬೆಟ್ಟವನ್ನು ಸಮುದ್ರದ ಮಧ್ಯದಲ್ಲಿ ನಾಟಿಕೊಳ್ಳಲು ನಂಬಿಕೆಯಿಂದ ಹೇಳಿದ ಮಾತಷ್ಟೇ ಸಾಕಾಗಿರುವುದೆಂಬುದು. ಆತನ ಮಾತಿನ ಅರ್ಥವೇನಾಗಿತ್ತು? ಆ ಒಡೆಯನು ಯಹೂದ್ಯರಿಗೆ ಬೆಟ್ಟವನ್ನು ಸಮುದ್ರದಲ್ಲಿ ಬೀಳುವಂತೆ ಅಪ್ಪಣೆ ಕೊಡುವಂತೆ ಪ್ರಯತ್ನಿಸಲು ಪ್ರೋತ್ಸಾಹಿಸಿರಲಿಲ್ಲವೆಂಬುದು ಸ್ಪಷ್ಟವಾಗಿತ್ತು. ಆದರೆ ಅವರು ದೇವರ ಶಕ್ತಿಯಲ್ಲಿ ಸರಿಯಾದ ನಂಬಿಕೆ ಇದ್ದದ್ದೇ ಹಾಗೂ ಬೆಟ್ಟವನ್ನು ಸಮುದ್ರದಲ್ಲಿ ಬೀಳುವಂತೆ ದೇವರಿಂದ ಆದೇಶವನ್ನು ಪಡಕೊಂಡದ್ದೇ ಆದಲ್ಲಿ ಹಾಗೂ ನಂಬಿಕೆಯಿಂದ ಹಾಗೆ ಅಪ್ಪಣೆ ಕೊಟ್ಟಲ್ಲಿ ಅದರ ಫಲಿತಾಂಶವು ಅನುಸರಿಸಿ ಬರುವುದೆಂಬುದನ್ನು ಅವರು ಮನನ ಮಾಡಿಕೊಳ್ಳಬೇಕೆಂದು ಆತನು ಆಶಿಸಿದ್ದನು. ಆದರೆ ದೇವರು ಬೆಟ್ಟಗಳ ವಿಷಯದಲ್ಲಿಯಾಗಲಿ ಇಲ್ಲವೇ ಮರದ ವಿಷಯದಲ್ಲಾಗಲಿ ಇಂಥ ಅಪ್ಪಣೆಯನ್ನು ನೀಡಿರಲಿಲ್ಲ. ಹೀಗಾಗಿ ಇಂಥ ವಿಷಯಗಳಲ್ಲಿ ಕಾರ್ಯನಿರ್ವಹಿಸಲು ನಂಬಿಕೆಗೆ ಯಾವುದೇ ಆಧಾರವಿರುತ್ತಿದ್ದಿಲ್ಲ. ವರ್ಣೀಯನಾದ ಸಹೋದರನು ಸೂಕ್ತವಾದ ಅಭಿಪ್ರಾಯವನ್ನು ಹೊಂದಿದ್ದನು. ದೇವರು ಅವನಿಗೆ ಕಲ್ಲಿನ ಗೋಡೆಯ ಮೂಲಕವಾಗಿ ಹಾರುವುದಕ್ಕೆ ಹೇಳಿದ್ದಾದರೆ ಆತನು ಏನು ಮಾಡುವನೆಂದು ಕೇಳಿದಾಗ ಆತನು ಉತ್ತರಿಸಿದ್ದು, ನಾನು ಅಲ್ಲಿಂದ ಹಾರುವೆನು. ಒಂದು ಮಾತಿನಲ್ಲಿ ಹೇಳುವುದಾದರೆ, ನಾವು ದೇವರ ವಾಕ್ಯದಲ್ಲಿ ಸಂಪೂರ್ಣವಾದ ನಂಬಿಕೆಯನ್ನಿಟ್ಟುಕೊಳ್ಳಬೇಕು. ಕೇವಲ ಆತನ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸಿಕೊಂಡಿರುವೆವೆಂಬುದನ್ನು ಖಚಿತಪಡಿಸಿಕೊಳ್ಳುವುದಲ್ಲ. ಆಗ ನಾವು ಬೆಟ್ಟವನ್ನು ಚಲಿಸುವಂತೆ ಮಾಡುವ ನಂಬಿಕೆಯೊಡನೆ ಮುಂದೆ ಸಾಗಿ ಆತನ ಆಜ್ಞೆಗಳನ್ನು ನೆರವೇರಿಸಬಹುದು. ಆದರೆ ದೇವರು ಬುದ್ಧಿ ಇಲ್ಲದಂಥ ಅಥವಾ ಅನಾವಶ್ಯಕವಾದಂಥ ಬದಲಾವಣೆಗಳನ್ನು ಆಜ್ಞಾಪಿಸುವುದಿಲ್ಲ. ಆತನು ಮರಗಳನ್ನು ಉರುಳಿಸಲು ಮತ್ತು ಬೆಟ್ಟಗಳಲ್ಲಿ ಸುರಂಗಗಳನ್ನು ಕೊರೆಯಲು ಅವುಗಳನ್ನು ಮಾನವನ ಜಾಣ್ಮೆ ಕೌಶಲ್ಯಗಳಿಗೆ ಬಿಟ್ಟಿರುವನು. ಈ ರೀತಿಯ ಆಜ್ಞೆಯನ್ನು ಎಂದೂ ನೀಡಿರುವುದಿಲ್ಲ. ಅಲ್ಲದೆ ಯಾವ ಮಾನವ ಜೀವಿಯು ನಮಗೆ ಈ ವಿಧವಾಗಿ ಏನನ್ನಾದರೂ ಹೇಳಿದ್ದೆಯಾದಲ್ಲಿ, ನಾವು ಆತನನ್ನು ನಂಬಿದ್ದೆಯಾದಲ್ಲಿ ಆಗ ನಾವು ವಿಚಾರಶೂನ್ಯರಾಗುತ್ತೇವೆ. ದೇವರು ಈ ವಿಧವಾಗಿ ಕಾರ್ಯ ನಡೆಸುವವನಲ್ಲ.